ಆತ್ಮೀಯ ವಿದ್ಯಾರ್ಥಿಗಳಿಗೆ ಜ್ಞಾನದೀವಿಗೆ ನವೋದಯ ತರಬೇತಿ ಕೇಂದ್ರ ಕ್ಲಾಸ್ಗಳಿಗೆ ಆತ್ಮೀಯವಾದಂಥ ಸ್ವಾಗತ. ವಿದ್ಯಾರ್ಥಿಗಳೇ, ಇವತ್ತಿನ ಕ್ಲಾಸ್ನಲ್ಲಿ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಿರುವಂತಹ ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ನಾವು ನೋಡ್ತಾ ಹೋಗ್ಬಿಟ್ಟು ನಾಮಪದಗಳಿಗೂ ಮತ್ತು ಕ್ರಿಯಾಪದಗಳಿಗೂ ಪರಸ್ಪರ ಸಂಬಂಧವನ್ನ ಕಲ್ಪಿಸಲು ಅಥವಾ ಉಂಟು ಮಾಡಲು ನಾವು ನಾಮ ಪ್ರಕೃತಿಗಳ ಮುಂದೆ ಸೇರುವ ಅಥವಾ ಸೇರಿಸುವ ಪ್ರತ್ಯಯಗಳನ್ನ ಏನ್ ಕರಿತೇವೆ ಅಂದ್ರೆ ವಿಭಕ್ತಿ ಪ್ರತ್ಯಯ ಅಂತ ಕರಿತೇವೆ. ಇದು ವಿಭಕ್ತಿ ಪ್ರತ್ಯಯ ಅಂದ್ರೆ ಅನ್ನುವಂತ ಒಂದು ವಾಕ್ಯ. ಈಗ ಏನು ಓದತ್ತಿ? ನಾಮಪದ ಅಂದ್ರೆ ಓದತ್ತಿ ಮತ್ತು ಕ್ರಿಯಾಪದ ಅಂದ್ರೆ ಓದತ್ತಿ. ಹೌದಾ? ನಾಮಪದ ಅಂದ್ರೆ ಹೆಸರುಗಳನ್ನ ತಿಳಿಸುವಂತ ಪದಗಳು, ಕ್ರಿಯಾಪದ ಅಂದ್ರೆ ಕರ್ತೃವಿನ ಕ್ರಿಯೆಯನ್ನು ತಿಳಿಸುವಂತ ಪದ. ಇವೆರಡರ ನಡುವೆ ಪರಸ್ಪರ ಸಂಬಂಧವನ್ನ ಉಂಟು ಮಾಡಲು ಏನ್ ಮಾಡ್ತಪ್ಪ ಅಂದ್ರೆ ನಾವು ನಾಮ ಪ್ರಕೃತಿಗಳ ಮುಂದೆ ನಾಮ ಪ್ರಕೃತಿ ಅಂದ್ರೆ ಹೆಸರು, ನಾಮ ಪ್ರಕೃತಿಗಳ ಹೆಸರ ಅದರ ಮುಂದೆ ಪ್ರತ್ಯಯಗಳು ಸೇರಿಸಾಗಿ ಒಂದು ನಾಮಪದ ಆಕತಿ. ನೋಡಿ, ನಾಮ ಪ್ರಕೃತಿ ಬರುವ ಹೆಸರಿನ ಮುಂದೆ ಒಂದು ಪ್ರತ್ಯಯವನ್ನು ಸೇರಿಸಾಗಿ ನಾಮಪದ ಆಕತಿ. ಆರ್ತಿ ಆ ಎರಡು ಪದಗಳ ನಡುವೆ ಪರಸ್ಪರವಾಗಿ ನಾವು ಸಂಬಂಧವನ್ನು ಉಂಟು ಮಾಡ್ಬೇಕಂದ್ರೆ ಅವು ಏನ್ ಮಾಡ್ತೇವೆ ಅಂದ್ರೆ ನಾಮ ಪ್ರಕೃತಿಗಳ ಮುಂದೆ ಒಂದಿಷ್ಟು ಪ್ರತ್ಯಯಗಳು ಸೇರಿಸ್ತಾ ಹೋಗ್ತೀವಿ. ಆರ್ತಿ ಪ್ರತ್ಯಯಗಳನ್ನು ಸೇರಿಸಿದಾಗ ಅವುಗಳನ್ನ ನಾವ್ ಏನ್ ಕರಿತೀವಿ ಅಂದ್ರೆ ವಿಭಕ್ತಿ ಪ್ರತ್ಯಯ ಅಂತ ಕರಿತೀವಿ. ನಾಮ ಪ್ರಕೃತಿಗಳ ಮುಂದೆ ಒಂದಿಷ್ಟು ಪ್ರತ್ಯಯಗಳನ್ನು ಸೇರಿಸಿದಾಗ ಅದೇನಾಗತಿ? ವಿಭಕ್ತಿ ಪ್ರತ್ಯಯ ಆಗ್ತತಿ. ಅದಕ್ಕೂ ಇದನ್ನ ನಾವೇನ್ ಕರಿತೀವಿ ಅಂದ್ರೆ ವಿಭಕ್ತಿ ಪ್ರತ್ಯಯಗಳು ಅಂತ ಕರಿತೀವಿ. ಕನ್ನಡದಲ್ಲಿ ಒಟ್ಟು 7 ವಿಭಕ್ತಿ ಪ್ರತ್ಯಯಗಳು ನೋಡ್ತಾವ. ಏನ್ ಮಾಡ್ತೀವಿ? ಕನ್ನಡದೊಳಗ ಒಟ್ಟು 7 ವಿಭಕ್ತಿ ಪ್ರತ್ಯಯಗಳು ನೋಡ್ತೀವಿ. ಟೋಟಲ್ 8 ಬರ್ತಾವ. ಎಷ್ಟ? ಟೋಟಲ್ 8 ವಿಭಕ್ತಿ ಪ್ರತ್ಯಯ ಬರ್ತಾವ. ಆದ್ರ ಮುರಾಠಿ ಪರೀಕ್ಷೆನ ಬರೆಯುವಂತ ವಿದ್ಯಾರ್ಥಿಗಳಿಗೆ 7 ಪ್ರತ್ಯಯಗಳನ್ನ ಕೊಟ್ಟರು. ಅಷ್ಟಮೇ ಬರುತ್ತೆ, ಅದು 8ನೇ ವಿಭಕ್ತಿ ಪ್ರತ್ಯಯ. ನೀವು ಎಷ್ಟಿಗೆ ಬರೀ 7 ಸಾಕು. ನೋಡಿ, ವಿಭಕ್ತಿ ಇಲ್ಲಿ ಪ್ರತ್ಯಯ ಅದು ಮತ್ತು ನಾಮ ಪ್ರಕೃತಿಗಳ ಮುಂದೆ ಪ್ರತ್ಯಯವನ್ನು ಸೇರಿಸಿದಾಗ ಏನಾಗಿದ್ದು ಒಂದು ನಾಮಪದ ಆಗಿದೆ. ವಿಭಕ್ತಿ ಅದು ಪ್ರಥಮ, ಅದರ ಪ್ರತ್ಯಯವು ಆ ನಾಮ ಪ್ರಕೃತಿ ಮುಂದೆ ಪ್ರತ್ಯಯ ಸೇರಿಸಿದಾಗ ಉಂಟಾಗುವಂತ ಶಬ್ದ ಅಥವಾ ಪದ ರಾಮನು. ರಾಮ ಪ್ಲಸ್ ರಾಮನು. ನೆಕ್ಸ್ಟ್ ವಿಭಕ್ತಿ ದ್ವಿತೀಯ ಪ್ರತ್ಯಯ ಅನ್ನು, ಅದರ ನಾಮಪದ ರಾಮನನ್ನು. ನೆಕ್ಸ್ಟ್ ತೃತೀಯ, ಇದರ ಪ್ರತ್ಯಯ ಇಂದ, ಇದು ಎರಡು ಕೂಡಿದಾಗ ಉಂಟಾಗುವಂತ ಒಂದು ಪದ ರಾಮನಿಂದ. ನೆಕ್ಸ್ಟ್ ಚತುರ್ಥಿ, ಇದರ ಪ್ರತ್ಯಯ ಗೆ, ಹೀಗೆ ಕೆ, ಇವೆರಡುಗಳು ಸೇರಿದಾಗ ಉಂಟಾಗುವಂತ ಒಂದು ನಾಮಪದ ರಾಮನಿಗೆ ಅಥವಾ ಮರಕ್ಕೆ ಅಂತ. ನೆಕ್ಸ್ಟ್ ಪಂಚಮಿ, ಇದರ ಒಂದು ಪ್ರತ್ಯಯ ದೆಸೆಯಿಂದ. ಪಂಚಮಿ ದೆಸೆಯಿಂದ, ರಾಮನ ದೆಸೆಯಿಂದ. ನೆಕ್ಸ್ಟ್ 6ನೇದು ಷಷ್ಠಿ, ಅದರ ಪ್ರತ್ಯಯ ಇದರ ಒಂದು ಪದ ರಾಮನ. ಸಪ್ತಮಿ, ಇದರ ಪ್ರತ್ಯಯ ಅಲ್ಲಿ, ಇದರ ಒಂದು ಶಬ್ದ ಅಥವಾ ನಾಮಪದ ರಾಮನಲ್ಲಿ. ಇನ್ನ ನೀವು ಒಂದು ಪದಗಳಲ್ಲಿ ಪ್ರತ್ಯಯ ಹುಡುಕೋದು ಸರ್, ಇಲ್ಲಿ ಹೂ ಐತೆ, ಅಲ್ಲೇ ಹೂ ಐತೆ ಅಂತ ನೋಡ್ಬೋದು. ಸರಿ ನೋಡ್ಕೊಳ್ಳಿ, ಇದು ನಾಮ ಪ್ರಕೃತಿ. ರಾಮ ಅನ್ನುವಂಥದ್ದು ನಾಮ ಪ್ರಕೃತಿ. ಈ ನಾಮ ಪ್ರಕೃತಿ ಅವ್ರನ್ನ ಸೇರ್ತಪ್ಪ ಅಂದ್ರೆ ಹೂ ಅನ್ನುವಂಥ ಪ್ರತ್ಯಯವನ್ನು ಸೇರ್ತಾರೆ. ಅವಾಗ ಏನಾಗ್ತದ್ದು? ರಾಮನು ಅಂತ. ಇಲ್ಲೇ ನೂ ಒಳಗೆ ಏನೈತಿ? ಹೂ ಅನ್ನುವಂಥ ಸ್ವರ ಐತಿ. ಅರ್ಥ ಮಾಡ್ಕೊಳ್ಳಿ. ಯಾವುದೊಂದು ಶಬ್ದ ರಾಮನು ಆಗಿರ್ಬೋದು, ಗುರು ನೋಡ್ರಿ, ಈ ಗುರು ಒಳಗ ಹೂ ಐತಿ. ಮಹೇಶನು, ಸುರೇಶನು, ತಂದೆಯು, ತಾಯಿಯು, ಕೊನೆಗೆ ಏನಾದ್ರು ಯು ಬಂತಪ್ಪ ಅಂದ್ರೆ ಅದ್ರೊಳಗೆ ಯಾವ ಸ್ವರ ಇರುತ್ತೆ? ಹೂ ಸ್ವರ ಇರ್ತೈತಿ. ಕಂಡಿಡ್ಬೇಕು ನಾವು. ಸರಿ, ಇಲ್ಲಿ ಹೂ ಐತಿ ಮತ್ತೆ ನೋ ಐತಿ ನೋಡ್ರೆ ಉದಾಹರಣೆ ಇಲ್ಲ. ಅದ್ರ ಏನ್ ಮಾಡ್ಬೇಕು? ಆ ಒಂದು ಅಕ್ಷರದೊಳಗ ಇರುವಂತ ಸ್ವರವನ್ನ ಕಂಡಿಡ್ಬೇಕು. ನೆಕ್ಸ್ಟ್ ಅಣ್ಣು, ರಾಮನನ್ನು, ಗುರುವನ್ನು, ಶಿಕ್ಷಕನನ್ನು, ಕೊನೆಗೆ ಏನಾದ್ರು ನು ಒತ್ತಕ್ಷರ ಇರುವಂತ ಶಬ್ದ ಇತ್ತು ಅಂದ್ರೆ ಅದನ್ನ ದ್ವಿತೀಯ ಅಂತೇಳಿ ಕರಿಬೇಕು. ನೆಕ್ಸ್ಟ್ ತೃತೀಯ, ಇದರ ಪ್ರತ್ಯಯ ಇಂದ, ರಾಮನಿಂದ. ಇಲ್ಲಿ ನೀ ಐತಿ, ನೀವ್ ಮಾಡ್ತೀರಿ ಈ ಅಂತ ಕೇಳ್ಬೋದು. ಇದು ನೋಡ್ರಿ, ಈ ನೀ ಒಳಗ ಯಾವ ಸ್ವರ ಐತಪ್ಪ ಅಂದ್ರ ಈ ಸ್ವರ ಐತಿ. ಹೌದಾ? ಅದಕ್ಕೆ ನಾವು ತೃತೀಯ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಗೆ, ಹೀಗೆ ಕೆ, ರಾಮನಿಗೆ ಐತಿಲ್ಲ. ಇಲ್ಲಿ ಈ ನೀ ಒಳಗ ಈ ಐತಿ, ಹೀಗೆ. ಇನ್ನ ಇಲ್ಲಿ ಐತಿ ಕೆ, ಗೆ, ಹೀಗೆ ಕೆ ಐತಿ. ಇಲ್ಲಿ ಗೆ ಬಂತು, ಇಲ್ಲೇ ಕೆ ಬಂತು. ನೆಕ್ಸ್ಟ್ ದೆಸೆಯಿಂದ, ಇಲ್ಲಿ ಪೂರ್ತಿ ಐತಿ, ರಾಮನ ದೆಸೆಯಿಂದ. ಇನ್ನ ಷಷ್ಠಿ, ಇದರ ಪ್ರತ್ಯಯ ರಾಮನ. ಇಲ್ಲಿ ಕೊನೆಕ್ಷನ್ ಐತಿ, ನ ಐತಿ. ನ ಒಳಗೆ ಯಾವ ಸ್ವರ ಐತಿ? ಈಗಾಗಲೇ ಗುಂತಾಕ್ಷರ ನೋಡ್ರಿ, ನೀವು ಬಿಡಿಸಿ ಬರೆದಾಗ ಅದ್ರ ಮುಂದೆ ವ್ಯಂಜನದ ಮುಂದೆ ಸ್ವರವನ್ನ ಬರೀತೇವೆ ನಾವು. ಅದೇ ತಿಳಿ ಸ್ವರಗಳನ್ನ ಕಂಡಿಡ್ಬೇಕು. ನೆಕ್ಸ್ಟ್ ಸಪ್ತಮಿಯ ಪ್ರತ್ಯಯ ಅಲ್ಲಿ, ರಾಮನಲ್ಲಿ. ಈ ನ ಮತ್ತು ಇಲ್ಲಿ ಐತಿ, ನಲ್ಲಿ. ನಾವೇನ್ ಓದಿದ್ರೆ ಅಲ್ಲಿ ಅಂತ ಐತಿ. ಅಂದ್ರೆ ನ ಒಳಗೆ ಯಾವ ಸ್ವರ ಐತಿ? ಅಲ್ಲಿ ಐತಿ. ಈ ರೀತಿ ನೋಡ್ಬೇಕು ಅಂದ್ರೆ ಎಕ್ಸಾಮ್ ಒಳಗ ಪ್ರತ್ಯಯಗಳ ಕಂಡಿಡ್ತಾ ಹೋಗ್ಬೇಕು. ಐತಿ. ಓಕೆ, ಇವತ್ತಿನ ಕ್ಲಾಸ್ ಒಳಗ ಎಷ್ಟಾಗ ನಾಳೆ ಕ್ಲಾಸ್ ನಲ್ಲಿ ಇದಕ್ಕೆ ಸಂಬಂಧಪಟ್ಟಿರುವಂತಹ ಪ್ರಶ್ನೆ ಉತ್ತರಗಳನ್ನ ನೋಡ್ತಾ ಹೋಗ್ರಿ.